ಸಿಲಿಕಾನ್ ಸಿಟಿ ಜನರಿಗೆ ಗುಡ್ ನ್ಯೂಸ್. ರಾತ್ರಿ 11 ಗಂಟೆಯಾದ್ರೂ ತಿನ್ನೋಕೆ ಏನೂ ಸಿಗೋದಿಲ್ಲ, ಹೇಗಪ್ಪ ಊಟ ಮಾಡೋದು ಅನ್ನೋರಿಗೆ ಇದು ಸಖತ್ ಖುಷಿ ಸುದ್ದಿ. ಹಾಗಾದ್ರೆ ಅದೇನು ಅಂತೀರಾ? ಎಲ್ಲಿದೆ ನೋಡಿ ಆ ಕುರಿತ ಮಾಹಿತಿ. ಬೆಂಗಳೂರು ಲಕ್ಷಾಂತರ ಜನರಿಗೆ ಆಶ್ರಯ ಕೊಟ್ಟಿರೋ ನಾಡು. ನೂರಾರು ಸಾವಿರಾರು ಮೈಲಿ ದೂರದಿಂದ ಬದುಕು ಕಟ್ಟಿಕೊಂಡಿದ್ದಾರೆ. ಕೆಲಸದ ನಡುವೆ ಸರಿಯಾದ ಸಮಯಕ್ಕೆ ತಿನ್ನಲು ಏನೂ ಸಿಗೋದಿಲ್ಲ. ಅಂತವರಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಹೋಟೆಲ್ಗಳು ಮಧ್ಯರಾತ್ರಿ 1 ಗಂಟೆ ತನಕ ಓಪನ್. ಬ್ರಿಗೇಡ್ ರಸ್ತೆಯಲ್ಲಿ ಝಗಮಗ ನೈಟ್ ಲೈಫ್. ಸಿಲಿಕಾನ್ ಸಿಟಿಯಲ್ಲಿ ಇನ್ಮುಂದೆ ಬಿಂದಾಸ್ ಮಿಡ್ ನೈಟ್ ಲೈಫ್. ಯಾಕಂದ್ರೆ ಹೋಟೆಲ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಮಧ್ಯರಾತ್ರಿ 1 ಗಂಟೆವರೆಗೂ ಓಪನ್ ಇರಲಿವೆ. ಬೆಂಗಳೂರಿನಲ್ಲಿ ಅನೇಕರು ಲೇಟ್ ನೈಟ್ ಡಿನ್ನರ್ ಪಾರ್ಟಿಯನ್ನ ಇಷ್ಟಪಡ್ತಾರೆ. ಇಂಥವರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿತ್ತು. ಆದೇಶದ ಬೆನ್ನಲ್ಲೇ ಬ್ರಿಗೇಡ್ ರೋಡ್ ಅಲ್ಲಿ ಮಧ್ಯರಾತ್ರಿ 1 ಗಂಟೆ ತನಕ ಹೋಟೆಲ್, ರೆಸ್ಟೋರೆಂಟ್ ಓಪನ್ ಇದ್ವು. ರೆಸ್ಟೋರೆಂಟ್ ಹಾಗೂ ಬಾರ್ನಿಂದ ಸಾಕಷ್ಟು ತೆರಿಗೆಯನ್ನ ಅಬಕಾರಿ ಇಲಾಖೆಗೆ ಕಟ್ಟಲಾಗ್ತಿದೆ. ಜೊತೆಗೆ ಹೆಚ್ಚುವರಿಯಾಗಿ 18% GST ಕಟ್ಟಲಾಗ್ತಿದೆ. ಇದರೊಂದಿಗೆ ಗ್ಯಾಸ್, ದಿನಬಳಕೆ ವಸ್ತುಗಳ ಏರಿಕೆಯಿಂದ ಮಾಲೀಕರು ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ 1 ಗಂಟೆವರೆಗೆ ಟೈಮಿಂಗ್ ವಿಸ್ತರಣೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು. ಹೋಟೆಲ್ ಅಸೋಸಿಯೇಷನ್ ಅವರ ಮನವಿಯನ್ನ ಪುರಸ್ಕರಿಸಿ ಸರ್ಕಾರ ಅವಕಾಶ ನೀಡಿದೆ. ಹೆಚ್ಚಿನ ಹೋಟೆಲ್ಗಳು ತೆಗೆಯಲ್ಲ, ಏನೋ ಒಂದು 5% ಹೋಟೆಲ್ ತೆಗಿಬೋದು. ಅದು ಅವ್ರಿಗೂ ಅನುಕೂಲ ಆಗುತ್ತೆ, ಜನರಿಗೆ ಅನುಕೂಲ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಬಾರಿಗೆ ಪರ್ಮಿಷನ್ ಕೊಟ್ಟಿದ್ದು ನಮಗೆ ಖಂಡಿತ ನಾವು ಇದನ್ನು ಸ್ವಾಗತಿಸ್ತೀವಿ, ಭಾಳ ಸಂತೋಷದಿಂದ ಸ್ವಾಗತಿಸ್ತೀವಿ. ಸಮಯಾವಕಾಶ ಹೇಗಿರಲಿದೆ? 1. CL4 ಕ್ಲಬ್ ಬೆಳಗ್ಗೆ 9 ರಿಂದ ಮಧ್ಯರಾತ್ರಿ 1. 2. CL6A ಸ್ಟಾರ್ ಹೋಟೆಲ್ ಬೆಳಗ್ಗೆ 9 ರಿಂದ ಮಧ್ಯರಾತ್ರಿ 1. 3. CL7 ಹೋಟೆಲ್ ಅಂಡ್ ಬೋರ್ಡಿಂಗ್ ಹೌಸ್ ಬೆಳಗ್ಗೆ 9 ರಿಂದ ಮಧ್ಯರಾತ್ರಿ 1 ಗಂಟೆ. 4. CL9 ಬಾರ್ ಬೆಳಗ್ಗೆ 10 ರಿಂದ ಮಧ್ಯರಾತ್ರಿ 1 ಗಂಟೆ. ಮಧ್ಯರಾತ್ರಿ 1 ಗಂಟೆ ತನಕ ಅವಕಾಶ ಮಾಡಿಕೊಟ್ಟಿರೋ ಬಗ್ಗೆ ಹೋಟೆಲ್ ಮಾಲೀಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ 24x7 ಅವಕಾಶಕ್ಕೆ ಮನವಿ ಮಾಡಿದ್ದಾರೆ. ಟ್ರಾನ್ಸಿಟ್ ಅಲ್ಲಿ ತುಂಬ ಜನ ಇರ್ತಾರೆ. ಹಾಗಾಗಿ ಏನು ಇವತ್ತಿನ ಟ್ರಾಫಿಕ್ ಒತ್ತಡ ಇರ್ಬೋದು, ಇಲ್ಲ ಕಾರ್ಯ ಒತ್ತಡದಲ್ಲಿ ಆ ಟೈಮ್ ಒಳಗಡೆ ಊಟಕ್ಕೆ ಬರೋಕ್ಕೆ ತೊಂದರೆ ಇದ್ದವ್ರಿಗೆ ಸ್ವಲ್ಪ ಎಕ್ಸ್ಟೆನ್ಷನ್ ಸಿಕ್ಕಿ ಅನುಕೂಲ ಆಗುತ್ತೆ. ತುಂಬ ಖುಷಿ ಆಗ್ತಾ ಇದೆ. ತುಂಬ IT ಅವರಿಗೆ ಮತ್ತು PG ಅವರಿಗೆ, ಸ್ಟೂಡೆಂಟ್ಸಿಗೆ ಮತ್ತು ಹೌಸ್ ವೈಫ್ ಯಾರಿಗೆ ಕುಕ್ಕಿಂಗ್ ತುಂಬ ಲೇಟ್ ಆಗಿಬಿಡುತ್ತೆ ಆಫ್ಟರ್ 12 ದೇ ಕ್ಯಾನ್ ಅವರು ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಾಂಗ್ಲಾದೇಶದ ಬೆಂಕಿ ನೋಡಿದ ಕನ್ನಡಿಗರು ಹಿಂಸಾಚಾರದ ಭೀಕರತೆಯನ್ನ ಎಳೆಯಾಗಿ ವಿವರಿಸಿದ್ದಾರೆ. ಬಾಂಗ್ಲಾದೇಶದ ದಳ್ಳೂರಿ ಕಣ್ಣಾರೆ ಕಂಡವರು ಹೇಳಿದ್ದೇನು? ರಿಪಬ್ಲಿಕ್ ಕನ್ನಡದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಓಂ ಪ್ರಭಾ ನೇಹಲ್ ಕಂಡ ಭಯಾನಕ ಘಟನೆಗಳ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕ್ಷಣ ಕ್ಷಣಕ್ಕೂ ಹೊತ್ತಿ ಉರಿಯುತ್ತಿದೆ ಬಾಂಗ್ಲಾದೇಶ. ರಿಪಬ್ಲಿಕ್ನಲ್ಲಿ ಬಾಂಗ್ಲಾದೇಶದ ದಳ್ಳೂರಿ ನೋಡಿದ ಕನ್ನಡಿಗರು. ಬಾಂಗ್ಲಾದೇಶದಲ್ಲಿ ಪ್ರತಿಭಟನಾಕಾರರು ಬೀದಿ ಬೀದಿಯಲ್ಲಿ ಸಿಕ್ಕ ಅಂಗಡಿಗಳಿಗೆ, ದೇವಾಲಯಗಳಿಗೆ ಬೆಂಕಿ ಇಡುತ್ತಿದ್ದಾರೆ. ಈ ಹಿಂಸಾಚಾರವನ್ನ ಕಣ್ಣಾರೆ ಕಂಡ ಕನ್ನಡಿಗರು ತಾಯ್ನಾಡಿಗೆ ಆಗಮಿಸಿದ್ದಾರೆ. ಬೆಳಗಾವಿಗೆ ಬಂದ ವೈದ್ಯಕೀಯ ವಿದ್ಯಾರ್ಥಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಲಿನ ಹಿಂಸಾಚಾರವನ್ನ ವಿವರಿಸಿದ್ದಾರೆ. ಬಾಂಗ್ಲಾದೇಶದ ದಳ್ಳೂರಿಯನ್ನ ಕಣ್ಣಾರೆ ಕಂಡ ಬೆಳಗಾವಿ ವಿದ್ಯಾರ್ಥಿಗಳು ರಿಪಬ್ಲಿಕ್ನೊಂದಿಗೆ ತಮ್ಮ ಭಯಾನಕ ಅನುಭವವನ್ನ ಎಳೆಯಾಗಿ ವಿವರಿಸಿದ್ದಾರೆ. ಬಾಂಗ್ಲಾದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ತೆರಳಿದ ಹಾವೇರಿ ಮೂಲದ ಓಂ ಪ್ರಭಾ, ಬೆಳಗಾವಿ ಮೂಲದ ನೇಹಲ್ ಜೊತೆಗೆ 25 ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಮರಳಿದ್ದಾರೆ. ಅಲ್ಲಿನ ಭಯಾನಕ ಹಿಂಸಾಚಾರವನ್ನ ನೇಹಲ್ ಹಾಗೂ ಓಂ ಪ್ರಭಾ ವಿವರಿಸಿದ್ದು ಹೀಗೆ: ಕರ್ಫ್ಯೂ ಇತ್ತು, ಊಟಕ್ಕೂ ಪರದಾಡಿದ್ದೇವೆ.
ನಮ್ಮಲ್ಲಿ ಅವರು ಸೇಫ್ಟಿ ಮೆಜರ್ಸ್ ಅಂತ ನಮ್ಮ ಕಾಲೇಜ್ದವ್ರು ಹಾಸ್ಟೆಲ್ನಲ್ಲೇ ಇರಬೇಕು ಮತ್ತು ಕರ್ಫ್ಯೂ ಹಾಕಿದ ಮೇಲೆ ಹೊರಗೆ ಹೋಗಬಾರ್ದು ಏನೂ ಮಾಡಬಾರ್ದು ಅಂತೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದ್ರು ಸರ್. ಅದು ಒಂದು 5 ದಿನ ಆದ ಕೂಡಲೇ ಏನಾಯಿತು, ಪ್ರೊಟೆಸ್ಟ್ ಒಂದು ಸ್ವಲ್ಪ ಜಾಸ್ತಿ ಆದ ಕೂಡಲೇ ನಮ್ಮ ಅಲ್ಲಿ ಹುಡುಗಿಯರದು ಹಾಸ್ಟೆಲ್ ಇತ್ತು, ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಅವರಿಗೆ ಏನೂ ಫೆಸಿಲಿಟೀಸ್ ಇರಲಿಲ್ಲ. ಅಂದಮೇಲೆ ಅವರು ಒಂದು ಸ್ವಲ್ಪ ಭಾಳ ಕಷ್ಟ ಆಯಿತು ಅವರಿಗೆ. ಯಾಕಂದ್ರೆ ಅವರು ಮೊದಲು ಗರ್ಲ್ಸ್ ಆಗ್ತಾರಲ್ಲ, ಅವ್ರಿಗೆ ಹೊರಗೆ ಹೋಗಿ ಕೊಡಂಗಿಲ್ಲ ಸೇಫ್ಟಿ ಮೆಜರ್ಸ್ ಅಂತ ಅಂದ್ಕೂಡ ಅವ್ರಿಗೆ ಊಟನೂ ಸರಿಯಾಗಿ ಸಿಗಲಿಲ್ಲ. ಅವ್ರಿಗೆ ಭಾಳ ಥರ ತೊಂದರೆ ಆಯಿತು. ಹಾಸ್ಟೆಲ್ ಸಮೀಪವೇ ಪ್ರತಿಭಟನೆ ಭುಗಿಲೆದ್ದಿತ್ತು. ಹಾಸ್ಟೆಲ್ ಸಮೀಪ ಎಲ್ಲ ಪ್ರೊಟೆಸ್ಟ್ ಆಗ್ತಿತ್ತು. ಬಟ್ ನಾವು ಒಂದು ಸ್ವಲ್ಪ ಕಂಪೇರಿಟಿವ್ಲಿ ನಮ್ದು ಒಂದು ಸ್ವಲ್ಪ ಸಿಚುವೇಷನಲ್ಲಿ ನಮ್ಮ ಲೊಕ್ಯಾಲಿಟಿ ಒಳಗೆ ಒಂದು ಸ್ವಲ್ಪ ಐಸೋಲೇಟೆಡ್ ಆಗಿತ್ತು ಅಂತಂದ್ರೆ ಅಷ್ಟು ಜಾಸ್ತಿ ಏನಲ್ಲಿ ಪ್ರಾಬ್ಲಮ್ ಇರಲಿಲ್ಲ. ಬಟ್ ದಿವ್ಸ ಹೋದಂಗೆ ಕರೆ ಅದು ಅಲ್ಲಿ ಲೋಕಲ್ನಲ್ಲಿ ಬಾಂಗ್ಲಾದೇಶನಲ್ಲಿ ಭಾಳ ಪ್ರಾಬ್ಲಮ್ ಜಾಸ್ತಿ ಆಯಿತು. ಸದ್ಯ ಸ್ಥಿತಿ ನೋಡ್ರಿ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಜಾಸ್ತಿ ಆಗ್ಬೋದು ಸಿಚುವೇಶನ್ ಅಂತ. ಬಟ್ ಈಗ ಸದ್ಯ ನೋಡಿದ್ರೆ ಭಾರಿ ಭಯಂಕರವಾಗಿದೆ ಸಿಚುವೇಶನ್. ಕರ್ಫ್ಯೂ ಇದ್ದಿದ್ರಿಂದ ಆಚೆ ಬಿಡುತ್ತಿರಲಿಲ್ಲ. ನಾವು ಹಾಸ್ಟೆಲಲ್ಲಿ ಇದ್ದಿದ್ದು, ನಾವು ಥ್ರೂ ಮೆಸ್ ನಮಗೆ ಫುಡ್ ಬರ್ತಾ ಇತ್ತು. ಬಟ್ ಒಂದ್ ದಿನ 2 to 3 days ಬರ್ತಿರ್ಲಿಲ್ಲ. ಫುಲ್ ಕರ್ಫ್ಯೂ ಇತ್ತು ಆಚೆ ಕಡೆ, ನಮಗೂ ಆಚೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಆಮೇಲೆ ನಾವೇ ಅಡ್ಗೆ ಮಾಡ್ಕೋತಾ ಇದ್ವಿ ಸ್ವಲ್ಪ. ತಾಯ್ನಾಡಿಗೆ ಮರಳಿದ ಮಕ್ಕಳು, ಪೋಷಕರು ನೆಟ್ಟಿಸಿರು. ಉನ್ನತ ವ್ಯಾಸಂಗಕ್ಕಾಗಿ ಮಕ್ಕಳನ್ನ ಬಾಂಗ್ಲಾದೇಶಕ್ಕೆ ಕಳುಹಿಸಿದ್ದ ಪೋಷಕರು ಅಲ್ಲಿನ ಹಿಂಸಾಚಾರದಿಂದ ಕಂಗಾಲಾಗಿದ್ದಾರೆ. ಇದೀಗ ಮಕ್ಕಳು ಮರಳಿ ಮನೆ ಸೇರಿದ್ರಿಂದ ನೆಟ್ಟುಸಿರು ಬಿಟ್ಟಿದ್ದಾರೆ. ಮಗ ಸೇಫ್ ಆಗಿ ಬಂದಿದ್ದಾರೆ. ಸೇಫಾಗಿ ಬಂದಿದ್ದು ತುಂಬ ಖುಷಿ ಆಯ್ತು ರೀ. ಎಲ್ಲ ಸೇಮ್ ಆಫೀಸ್ DC ಸಾಹೇಬರು, ADC ಸಾಹೇಬರು ಮತ್ತು ನಮ್ಮ ಬೆಳಗಾಂ MP ಸಾಹೇಬರು, ಆಮೇಲೆ ಇವನ್ ನಮ್ಮ ಉತ್ತರ ಭಾಗದ ಈ ನಮ್ಮ MLA ಸಾಹೇಬ್ರೇನು ರಾಜು ಸೇಠ್ ಅದಾರಲ್ಲ, ಅವ್ರಿಗೂ ನಾವು ಹೋಗಿ ಅಪ್ರೋಚ್ ಮಾಡಿದ್ವಿ. ಅವರು ಹೆಲ್ಪ್ ಮಾಡಿದರು. ಇವರೆಲ್ಲರದ್ದು ಹೆಲ್ಪ್ದಿಂದ ನಮ್ಮ ಮಗ ನಮ್ಮ ಬೆಳಗಾವಿಗೆ ಬಂದು ನಮ್ಮ ಮನೆ ಮುಟ್ಟಿದ್ದು ನೋಡಿದ್ರಲ್ವಾ. ಬಾಂಗ್ಲಾದೇಶದ ಬೆಂಕಿ ನೋಡಿದ ಕನ್ನಡಿಗರು ರಿಪಬ್ಲಿಕ್ನಲ್ಲಿ ಮಾತನಾಡಿ ಅಲ್ಲಿನ ಭಯಾನಕತೆಯನ್ನ ವಿವರಿಸಿದ್ರು. ಭಾರತಕ್ಕೆ ಕರೆತರುವಲ್ಲಿ ಶ್ರಮವಹಿಸಿದ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಅಂಡ್ ಗ್ಯಾಂಗ್ ಬಂಧನವಾಗಿದೆ. 2 ತಿಂಗಳು ಕೂಡ ಕಳೆದಿದೆ. ಜೈಲು ಸೇರಿ 50 ದಿನ ಕೂಡ ಆಗಿದೆ. ಆದರೆ ಫೈನಲ್ ಟಚ್ ಯಾವಾಗ ಎಂಬ ಮಾತಿತ್ತು. ಆದರೆ ಇದೀಗ ಎಲ್ಲ ಟೆಕ್ನಿಕ್ ಎವಿಡೆನ್ಸ್ ರಿಪೋರ್ಟ್ ಬರೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ FSL ಟೆನ್ಷನ್. FSL ರಿಪೋರ್ಟ್ಗೆ ಕೌಂಟ್ ಡೌನ್ ಶುರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಅಂಡ್ ಗ್ಯಾಂಗ್ ಸದ್ಯ ಆನೇಕಲ್ನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಕೊಲೆ ಆರೋಪದಲ್ಲಿ ಬರೋಬ್ಬರಿ 17 ಜನ ಆರೋಪಿಗಳ ಬಂಧನವಾಗಿದ್ದು, ಕೊಲೆ ಮಾಡಿದ್ದಾರೆ ಅಂತ ಸಾಬೀತುಪಡಿಸಲು ಇರುವ FSL ರಿಪೋರ್ಟ್ ಯಾವಾಗ ಬರುತ್ತೆ ಎಂಬ ಉತ್ತರಕ್ಕೆ ತೆರೆ